ಗೆದ್ದಿದ್ದಾರೆ. 2013ರಿಂದ ಅಲ್ಲಿ ಕೆವಿಯ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಆಗಿ 13ರಿಂದ 16ರಲ್ಲಿ ಮತ್ತೊಮ್ಮೆ ಜನರಲ್ ಸೆಕ್ರೆಟರಿ ಆಗಿ 2016ರಿಂದ 19 ರಾಷ್ಟ್ರಮನ್ ಹುದ್ದೆಯ ರೂವಾರಿ, ರಿಆರ್ಗನೈಸೇಷನ್ ನ ರೂವಾರಿಯೂ ಹೌದು. ಇವರು ಈ ರಿಆರ್ಗನೈಸೇಷನ್ ಅನ್ನ 2012ರಿಂದಲೇ ಅನುಷ್ಠಾನ ಮಾಡಬೇಕಂತ ಹೋರಾಡ್ತಾ ಇದ್ದಾರೆ. FTA ಅಲೋನ್ಸ್ ಅನ್ನ, ಟ್ರಾವೆಲಿಂಗ್ ಅಲೋನ್, ಫಿಕ್ಸ್ಡ್ ಅಲೋನ್ಸ್ ಅನ್ನ ಪಶುವೈದ್ಯರಿಗೆ ಕೊಡಿಸಿರುವ ಇವರು ಗೆದ್ದಿದ್ದಾರೆ. 2013ರಿಂದ ಅಲ್ಲಿ ಕೆವಿಯ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಆಗಿ 13ರಿಂದ 16ರಲ್ಲಿ ಮತ್ತೊಮ್ಮೆ ಜನರಲ್ ಸೆಕ್ರೆಟರಿ ಆಗಿ 2016ರಿಂದ 19ರವರೆಗೆ ಅಧ್ಯಕ್ಷರಾಗಿ ಮತ್ತೆ ಮಗಳೊಮ್ಮೆ 2023ರಲ್ಲಿ ಹಿಂದೆಂದೂ ಕೇಳಲಿಲ್ಲದಂತೆ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಇವರು ಕ್ಲಾಸ್ 1 ಹುದ್ದೆಯ ರೂವಾರಿ, ರಿಆರ್ಗನೈಸೇಷನ್ ನ ರೂವಾರಿಯೂ ಹೌದು. ಇವರು ಈ ರಿಆರ್ಗನೈಸೇಷನ್ ಅನ್ನ 2012ರಿಂದಲೇ ಅನುಷ್ಠಾನ